ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಲೇಜ್ ಬ್ಲಾಗ್ ಕ್ರಿಯೇಟರ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್, ಹಾಗಾಗಿ ನಾನು ಕಿಚನ್ನ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ. ಹಾಗಾಗಿ ನಾನು ಎಲ್ಲ ಪ್ರಾಡಕ್ಟ್ಗಳನ್ನ ಆನ್ಲೈನಿಂದಲೇ ಪರ್ಚೇಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ಗಳನ್ನ ಅನ್ಬಾಕ್ಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನಾನು ಈ ಪ್ರಾಡಕ್ಟ್ಗಳು ಹೇಗಿದೆ, ಕ್ವಾಲಿಟಿ, ಪ್ರೈಸ್ ಎಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತೇಳಿ. ಕೇವಲ 7 days ಅಷ್ಟೇ ರಿಟರ್ನ್ ಇರೋದ್ರಿಂದ ನಾನು ಎಲ್ಲರೂ ಓಪನ್ ಮಾಡಿ ನೋಡಿದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈ ಪ್ರಾಡಕ್ಟ್ನ ಬಾತ್ರೂಮ್ ಆಕ್ಸೆಸರೀಸ್ನ ಜೋಡಿಸೋದಕ್ಕೆ ಅಂತ ತಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್ನಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 2 pieces ಸಿಕ್ಕಿದೆ. ಹಾಗೆ ಇದನ್ನು ನೀವು ವುಡ್ ಮೇಲೆ, ಟೈಲ್ಸ್ ಮೇಲೆ ಏನಾದರೂ ಪೇಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಆಪ್ಷನಾಗಿ ಹುಕ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕಿಚನ್ ಆಕ್ಸೆಸರೀಸ್ನ ಜೋಡಿಸೋದಕ್ಕೆ ಅಂತ ತಗೊಂಡಿದ್ದೀನಿ. ಸೀಸರ್ ಆಗಿರ್ಬೋದು, ಪಿಂಗಾಣಿ ಗ್ಲಾಸಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಏನಾದರೂ ಹ್ಯಾಂಗರ್ನ ವುಡ್ ಅಥವಾ ಟೈಲ್ಸ್ ಮೇಲೆ ಏನಾದರೂ ಪೇಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇದಕ್ಕೂ ಕೂಡ ಆಪ್ಷನಾಗಿ ಹುಕ್ಗಳನ್ನ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ನಾನು ನನ್ನ ಕಿಚನ್ನ ಡೆಕೋರೇಟ್ ಮಾಡಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ವಾಸ್ಗಳನ್ನ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. 4 ಪೀಸ್ ಬಂದಿದೆ. ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಡೆಕೋರೇಷನ್ಗೋಸ್ಕರ ವಾಲ್ ಹ್ಯಾಂಗಿಂಗ್ ತರಿಸ್ಕೊಂಡಿದ್ದೆ. ಇದು ವುಡ್ ಮೆಟೀರಿಯಲ್ನಲ್ಲಿದೆ. ತುಂಬಾ ಚೆನ್ನಾಗಿದೆ ಇದು. ಹಾಗೆ ಇದು ನನಗೆ 2 pieces ಸಿಕ್ಕಿದೆ. ನಾನು ಕಿಚನ್ ಸ್ಟೋರೇಜ್ಗೋಸ್ಕರ ಸ್ಮಾಲ್ ಕಂಟೈನರ್ಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಏರ್ ಕಂಟೈನರ್ ಜಾರ್ ಆಗಿದೆ ಹಾಗೂ ಟ್ರಾನ್ಸ್ಪರೆಂಟ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗೆ ಇದರಲ್ಲಿ 12 pieces ಬಂದಿದೆ. ಈಸಿಯಾಗಿ ವಾಶ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಆಯಿಲ್ ಬಾಟಲ್ಗಳು ಕೂಡ ತರಿಸ್ಕೊಂಡಿದ್ದೀನಿ. ನಾನು ಇದನ್ನು ಕಾಂಬೋ ಆಫರ್ನಲ್ಲಿ ತರಿಸ್ಕೊಂಡಿದ್ದೀನಿ. ಸ್ಮಾಲ್ ಗ್ಲಾಸ್ ಕಂಟೈನರ್ ಹಾಗೂ ಬ್ರಷ್ ಎಲ್ಲ ಇದೆ ಇದರಲ್ಲಿ. ನನಗೆ 6 pieces ಸ್ಪೈಸಸ್ ಕಂಟೈನರ್ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕ್ಯಾಪಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ ಸ್ಪೈಸಸ್ಗೆ ಹಾಗೂ 2 ಬ್ರಷಸ್ ಸಿಕ್ಕಿದೆ. ಆಯಿಲ್ ಬಾಟಲ್ ಅಂತೂ ತುಂಬಾ ಚೆನ್ನಾಗಿದೆ. 2 pieces. ನಾನು ಕಿಚನ್ಗೆ ಮಲ್ಟಿಪಲ್ ರ್ಯಾಕಾಗಿ ಯೂಸ್ ಮಾಡೋದಕ್ಕೋಸ್ಕರ ಈ ರ್ಯಾಕ್ನ ತರಿಸ್ಕೊಂಡಿದ್ದೀನಿ. ಇದು ಸ್ಟೀಲ್ ಮೆಟೀರಿಯಲ್ನಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು 1 ಪೀಸಲ್ಲೇ 2 ಆಪ್ಷನ್ ಕೊಟ್ಟಿದ್ದಾರೆ. ಕೆಳಗೆ ಹ್ಯಾಂಗ್ ಮಾಡ್ಕೊಳ್ಬೋದು, ಮೇಲೆ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನಾನು ಇದನ್ನು ಡೆಕೋರೇಟ್ ಮಾಡೋದಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದನ್ನು ಟೈಲ್ಸ್ ಮೇಲೆ ಹಾಗೆ ಪೇಸ್ಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಇದು 3 pieces ಬಂದಿದೆ. ನಾನು ಇದನ್ನು ಕಿಚನ್ ಸ್ಟೋರೇಜ್ ಬಾಕ್ಸ್ಗಳನ್ನ ಇಡೋದಕ್ಕೋಸ್ಕರ ತರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಂತ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ನಾನಿಲ್ಲಿ ಫೋಟೋನ ಹಾಕ್ತಾಯಿದ್ದೀನಿ. ಈ ಥರ ಇದೆ. ಹಾಗೆ ನಾನು ಇದನ್ನು ಆಯಿಲ್ ಬಾಟಲ್ ಆಗಿರ್ಬೋದು, ಜಾರ್ಗಳಾಗಿರ್ಬೋದು ಇದರಲ್ಲಿ ಇಡೋದಕ್ಕೆ ಅಂತ ನಾನು ಈ ಸ್ಟ್ಯಾಂಡ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಟೀಲ್ ಮೆಟೀರಿಯಲ್ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೈಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಲೀವ್ಸ್. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಲೈಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಜಸ್ಟ್ ಶೆಲ್ ಯೂಸ್ ಮಾಡಿ ಇದನ್ನು ಡೆಕೋರೇಟ್ ಆಗಿ ಮಾಡ್ಬೋದು. ನಾನಿಲ್ಲಿ ಒಂದು ಫೋಟೋ ಕ್ಲಿಪ್ನ ಹಾಕಿದ್ದೀನಿ. ಅದೇ ಥರ ಇದೆ. ಇದಕ್ಕೆ ಶೆಲ್ ಆಪ್ಷನ್ ಕೂಡ ಇದೆ. ನಾನು ಇದನ್ನು ನಮ್ಮ ಕಿಚನ್ ಡೆಕೋರೇಟ್ ಲೈಟಿಂಗ್ಗೋಸ್ಕರ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಕಿಚನ್ ಸ್ಟೋರೇಜ್ ಕಂಟೈನರ್, ಬಿಗ್ ಸೈಜ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಇದು. ಇದು ಕೂಡ 12 pieces ಬಂದಿದೆ. ಏರ್ ಕಂಟೈನರ್ ಜಾರ್. ತುಂಬ ಈಸಿಯಾಗಿ ವಾಶ್ ಕೂಡ ಮಾಡ್ಕೊಳ್ಬೋದು. ಯಾವುದೇ ರೀತಿ ಗಲೀಜಾಗಿ ಕಾಣಿಸೋದಿಲ್ಲ. ತುಂಬ ಈಸಿಯಾಗಿ ಜೋಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.